ದೇವಸ್ಥಾನದ ಹೇರ್ ಪಿನ್ ಕರ್ವ್ ಏನಿದೆಯಲ್ಲ, ಇದು ಆ್ಯಕ್ಚುಲಿ ಇದು ನ್ಯಾರೋ ಪೊಸಿಷನ್ ಇದು. ಸೊ ನಮ್ಗೆ ಅಲ್ಲಿ ಏನು ಹೇರ್ ಪಿನ್ ಕರ್ವಿಂದ ಈ ಕಡೆ ಟ್ಯಾಂಜೆಂಟ್ ಥರ ತಗೊಂಡು ಈ ನ್ಯಾರೋ ಪೋರ್ಷನ್ನ ವೈಡನ್ ಮಾಡ್ಕೊಂಡು ಮಾಡಲಿಕ್ಕೆ ಸರ್ಕಾರ ಹಿಂದಿನ ಫ್ಲಡ್ ಡ್ಯಾಮೇಜಲ್ಲಿ ನಾವು ಒಂದು ಪ್ರಪೋಸಲ್ ಕಳಿಸಿ ಈಗ ಅಪ್ರೂವ್ ಆಗಿದೆ. 4.35 crores 4,35,00,000ಕ್ಕೆ ನಾವು ವಾಲ್ ಕಟ್ಬಿಟ್ಟು ರೋಡ್ ಕೂಡ ವೈಡನ್ ಆಗುತ್ತೆ ಈ ಪೋರ್ಷನಲ್ಲಿ. ಸೊ ಅದೀಗ ಕಾಮಗಾರಿ ನಾವು ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಈ ಥರ ಮಳೆ ಒಂದು ಹೆಚ್ಚಿದಾದ್ರಿಂದ ಇಮ್ಮಿಡಿಯೇಟಾಗಿ ಟ್ರಯಲ್ ಬೋರು ಇದನ್ನು ಒಂದು ಸ್ವಲ್ಪ ಅಸರ್ಟೈನ್ ಮಾಡಿಕೊಂಡು ನಾವು ಇದನ್ನು ಇದಾಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಅದನ್ನು ಸ್ಟಾರ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಮಳೆ ಒಂದು ವೇಳೆ ಜಾಸ್ತಿ ಆದರೆ ಮಳೆ ನಡುವೆನೂ ಕಾಮಗಾರಿ ಮಾಡ್ತಕ್ಕಂಥ ಟೆಕ್ನಾಲಜಿನ ಬಳಸ್ತೀರಾ? ಇಲ್ಲ ಇಲ್ಲ ಆ ರಿಸ್ಕನ್ನು ಇಲ್ಲಿ ತೊಗೊಳೋದಿಲ್ಲ. ಇದು ಇಂಪಾರ್ಟೆಂಟ್ ಜೀವನಾಡಿ ಇದೆ ರಸ್ತೆ. ಈ ಸಂದರ್ಭದಲ್ಲಿ ನಾವು ಇಷ್ಟು ಮಳೆ ಹೆಚ್ಚಾದಂಗೆ ನಾವು ಈಗ ಏನು ಕ್ರ್ಯಾಕ್ ಬಂದಿರೋ ಪೋರ್ಷನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಸಂಪೂರ್ಣವಾದ ಪ್ರಯತ್ನ ಮಾಡ್ತೀವಿ. ಕಾಮಗಾರಿಯನ್ನು ನಂತರ ತೊಗೊಳ್ತೀವಿ. ಈಗ ಅದಕ್ಕೆ ರಿಕ್ವೈರ್ಮೆಂಟ್ ಬೇಕಾಗಿರೋಂಥ ಹೊಸ ಡಿಸೈನ್ ತಂತ್ರಜ್ಞಾನರು ಬಂದಿದ್ದಾರೆ ಶಿವಕುಮಾರ್ ಅಂತೇಳಿ ಒಂದು ಡಿಸೈನ್ ತೊಗೊಂಡು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಸಾಯಿಲ್ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತಕ್ಕಂಥ ಹೊಸ ಡಿಸೈನ್ ಇಂಪ್ಲಿಮೆಂಟ್ ಮಾಡಿ ಈ ಪ್ರೋಸೆಸ್ಸಿಗೆ ಒಂದು ನಿಮ್ಮ ಗೆಸ್ಟ್ ಪ್ರಕಾರ ಎಷ್ಟು ದಿವಸ ಆಗ್ಬೋದು? ಅಲ್ಲಿ ನನಗೆ ಡಿಸೈನ್ ತೊಗೊಂಡು ಮಳೆ ನಿಂತ ಮೇಲೆ ಕಾಮಗಾರಿಯನ್ನು ಮುಂದುವರ್ಸಲಿಕ್ಕೆ ಸಾಧ್ಯ. ನಾವು ಈಗ ಏನಿದ್ರು ನಾವು ಕ್ರ್ಯಾಕ್ ಆಗಿರೋ ಪೋರ್ಷನ್ನ ಪ್ರೊಟೆಕ್ಷನ್ ಮಾಡೋದು, ಜನರಿಗೆ ತೊಂದರೆ ಆಗದೇ ಇರೋಂಗೆ ವೆಹಿಕಲ್ ಹೋಗಬೇಕು, ರಸ್ತೆ ಬೀಳದೇ ಇರೋಂಗೆ ರಸ್ತೆ ಪ್ರೊಟೆಕ್ಟ್ ಆಗಬೇಕು. ಇವೆರಡು ನಮ್ಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಈ ಮಳೆಗಾಲದಲ್ಲಿ. ಅಷ್ಟರೊಳಗಡೆ ನಾವು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಿಸೈನ್ಗಳನ್ನೆಲ್ಲ ತರಿಸ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡಿಕೊಂಡು ನಾವು ಕಾಮಗಾರಿ ಮಳೆ ನಿಲ್ತಿದ್ದಂಗೆ ಪ್ರಾರಂಭ ಮಾಡ್ತೀವಿ. ಮುಂದಿನ ಸೀಸನ್ ಒಳಗಡೆ ಇದು ಮುಗಿಸ್ತೀವಿ. ಥ್ಯಾಂಕ್ ಯು. ಕಡೆ ಇದಿದೆ, ರಿಟೈನಿಂಗ್ ವಾಲ್ ಇದೆ, ಮೇಜರ್ ರಿಟೈನಿಂಗ್ ವಾಲ್ ಇದೆ, ಹಿಂದ್ಗಡೆ ಟ್ರೈನ್ ಇದೆ. ಏನಿಲ್ಲ, ಬೇರೆ ಎಲ್ಲೂ ಡೆವಲಪ್ಮೆಂಟ್ ಅದೇನಿದೆ ಜಾಸ್ತಿ ಆಗಿಲ್ಲ, ಜಾಸ್ತಿ ಆಗಿ ನಾವು ಬಿಡಲಿಲ್ಲ. ಜೀವನ ಆಗುತ್ತಾನೆ ದುಡ್ಡು ಚಾರ್ಜ್ ಆಯಿತು ಎಲ್ಲರಲ್ಲೂ ಹೋಗಲ್ಲ ಸರ್. ಎಲ್ಲರಲ್ಲೂ ಅಟ್ಲೀಸ್ಟ್ ನಾವು ಈ ಪೋರ್ಷನ್ ನೋಡೋಕ್ಕಷ್ಟೇ ಇಟ್ಕೋಬೇಕು. ಹುಡುಗರನ್ನ ಪ್ರೊಟೆಕ್ಟ್ ಮಾಡಬೇಕು. ಮಂಡೆ ಸಿಗಲ್ಲ, ಇದು ಮಂಡೆ ಇನ್ನೂ ಸರ್ ಏನಾಗಿಲ್ಲ. ನಾವು ಅದನ್ನು ಅವಾಗ ಸ್ಟ್ರೈಟ್ ಕಟ್ಟಲ್ಲಿ ಅಲ್ಲಿ ಚೆಕ್ ಮಾಡಿದ್ವಿ, ಆ ಲೆವೆಲಲ್ಲಿ ಚೆಕ್ ಮಾಡಿದ್ವಿ. ಈಗ ನಾವು ಬೇಸಿಗೆಲ್ಲೂ ಕೂಡ ಅಷ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು ಹಾಗೆ ಬಂಡೆ ಸ್ವಲ್ಪ ಮಲ್ಲಿಗೆ ಬರುತ್ತೆ. ನಿಮ್ಮ ಎಡ್ಜ್ ಆಫ್ ಹೊರಗಡೆ ಔಟರ್ ಇಲ್ಲಿ ಅಲ್ಲ ಹಿಂಗೆ ಅನ್ಬೇಡಿ, ನೀವು ಮಾಡಿರೋದು ಆ್ಯಕ್ಚುಲ್ ಕನ್ಸ್ಟ್ರಕ್ಷನ್